ಬಾಸ್ ಸ್ಪರ್ಧಿಗಳಿಗೆ ಹೋಟೆಲ್ನಲ್ಲಿ ವ್ಯವಸ್ಥೆಯನ್ನ ಬಿಗ್ ಬಾಸ್ ಟೀಮ್ ಕಲ್ಪಿಸಿದೆ. ಸದ್ಯಕ್ಕೆ ಯಾರನ್ನೂ ಕೂಡ ಮನೆಗೆ ಕಳಿಸದಿರಲು ನಿರ್ಧಾರವನ್ನ ಮಾಡಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲರೂ ಕೂಡ ಮನೆಗೆ ಹೋಗ್ತಾರಾ ಅಥವಾ ಹೋಟೆಲ್ಗಳಲ್ಲಿ ವಾಸ್ತವ್ಯ ಹೂಡ್ತಾರಾ? ಏನ್ ಹಾಗಾದ್ರೆ ಮುಂದಿನ ಪ್ಲಾನ್ ಬಿಗ್ ಬಾಸ್ದು? ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಮನೆ ಮಾಡಿತ್ತು. ಅದಕ್ಕೆ ಸಿಗ್ತಾ ಇರುವಂತಹ ಕ್ಲಾರಿಟಿ, ಸ್ಪರ್ಧಿಗಳನ್ನೆಲ್ಲ ಪ್ರತ್ಯೇಕ ವಾಹನಗಳಲ್ಲಿ ಕರೆದುಕೊಂಡು ಹೋಗಿ ಒಂದು ಹೋಟೆಲ್ನಲ್ಲಿ ಅವ್ರನ್ನ ಇರಿಸಲಾಗುತ್ತೆ. ಆ ನಂತರದಲ್ಲಿ ನಾಳೆ ಬೆಳಗ್ಗೆ ಕೋರ್ಟ್ಗೆ ಅರ್ಜಿ ಹಾಕೊಳ್ತಾರೆ. ಕೋರ್ಟ್ನ ಅರ್ಜಿಯ ವಿಚಾರಣೆಯ ನಂತರದಲ್ಲಿ ಬರುವಂತಹ ಆದೇಶಗಳ ನಿರ್ಧಾರ ಏನಾಗುತ್ತೆ ಅನ್ನೋದರ ಮೇಲೆ ಮುಂದಿನ ಬೆಳವಣಿಗೆಗಳು ಚುರುಕನ್ನ ಪಡ್ಕೊಳ್ಳುತ್ತೆ. ಸದ್ಯಕ್ಕಂತೂ ವೇಟ್ ಅಂಡ್ ಸಿ, ನಾಳೆ ಕೋರ್ಟಲ್ಲಿ ಏನಾಗುತ್ತೆ ಅನ್ನೋದನ್ನ ಗಮನಿಸಿಕೊಂಡು ಮುಂದಿನ ನಿರ್ಧಾರ ಕೈಗೊಳ್ಳೋಣ ಅಂತ ಇಡೀ ಬಿಗ್ ಬಾಸ್ ತಂಡ ನಿರ್ಧಾರ ಮಾಡಿದೆ. ಅದರ ಮೊದಲ ಭಾಗವಾಗಿ ಸ್ಪರ್ಧಿಗಳನ್ನ ಹೊರಕ್ಕೆ ತಂದಿದ್ದಾರೆ. ಅವ್ರನ್ನ ಪ್ರತ್ಯೇಕವಾಗಿ ಇರಿಸ್ತಾರೆ. ಅವರು ಹೇಗೆ ಬಿಗ್ ಬಾಸ್ ಮನೆಯೊಳಗೆ ಯಾರ ಸಂಪರ್ಕಕ್ಕೂ ಸಿಗದ ಹಾಗೆ ಇದ್ರು, ದಿ ಸೇಮ್ ಹೋಟೆಲಲ್ಲೂ ಕೂಡ ಯಾರ ಸಂಪರ್ಕಕ್ಕೂ ಬರದ ಹಾಗೆ ಇರ್ತಾರೆ. ಆದರೆ ಅವರ ಚಲನವಲನಗಳ ಮೇಲೆ ಕ್ಯಾಮ್ರಾ ಕಣ್ಗಳಿರಲ್ಲ ಅಷ್ಟೇ. ಬಟ್ ಅವರೆಲ್ಲರೂ ಕೂಡ ಬಿಗ್ ಬಾಸ್ನ ಸುಪರ್ದಿಯಲ್ಲೇ ಇರ್ತಾರೆ. ನಾಳಿನ ಬೆಳವಣಿಗೆಗಳು, ಕೋರ್ಟ್ನಲ್ಲಿ ಅರ್ಜಿ ಹಾಕೊಂಡ ನಂತರದಲ್ಲಿ ಕೋರ್ಟ್ ಇದಕ್ಕೆ ತಡೆ ನೀಡುತ್ತಾ ಅಥವಾ ತಮ್ಮಿಂದ ತಪ್ಪಾಗಿದೆ, ಇದರ ಪರಿಣಾಮಗಳನ್ನ ಅನುಭವಿಸಿ ಅಂತ ಹೇಳುತ್ತಾ, ಅದೆಲ್ಲವೂ ಕೂಡ ನಾಳೆ ಕಾನೂನಲ್ಲಿ ಯಾವ ರೀತಿ ನಿರ್ಧಾರಗಳಾಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಅದರ ನಂತರದಲ್ಲಿ ಶೋ ಕಂಟಿನ್ಯೂ ಮಾಡಬೇಕಾ, ಕೆಲ ಕಾಲ ಬ್ರೇಕ್ ಮಾಡಿ ಆ ನಂತರ ಕಂಟಿನ್ಯೂ ಮಾಡಬೇಕಾ, ಸ್ಪರ್ಧಿಗಳನ್ನ ಮನೆಗೆ ಕಳಿಸ್ಬೇಕಾ, ಉಳಿಸ್ಕೋಬೇಕಾ, ಇದೆಲ್ಲವೂ ಕೂಡ ಕೋರ್ಟ್ನ ನಿರ್ಧಾರದ ಮೇಲೆ ಡಿಸೈಡ್ ಆಗುತ್ತೆ. ಹಾಗಾಗಿ ಅವರು ಕೂಡ ಇನ್ನೂ ಸ್ಪಷ್ಟ ಕ್ಲಾರಿಟಿಯಲ್ಲಿಲ್ಲ. ನಾಳೆ ನೋಡೋಣ ಅನ್ನುವಂತಹ ನಿರ್ಧಾರಕ್ಕೆ ಬಂದಿರೋದ್ರಿಂದ ಸ್ಪರ್ಧಿಗಳಿಗೆಲ್ಲ ಕಾರ್ನ ವ್ಯವಸ್ಥೆ ಮಾಡಿದ್ದಾರೆ. ಕಾರು ಎಲ್ಲ ಸ್ಪರ್ಧಿಗಳನ್ನ ಕರೆದುಕೊಂಡು ಹೋಗ್ತಾ ಇದೆ. ಬಟ್ ಎಲ್ಲಿರಿಸ್ತಾರೆ ಅನ್ನೋದು ಕೂಡ ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳ್ಕೊಂಡಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಸಹಜವಾಗಿ ಇದೊಂದು ಪ್ರಶ್ನೆ ಇತ್ತು, ಬಿಗ್ ಬಾಸ್ ಬಂದ್ ಆಗ್ಬಿಟ್ರೆ ಹಾಗಾದ್ರೆ ಸ್ಪರ್ಧಿಗಳನ್ನ ಮನೆ ಕಳಿಸ್ಬಿಡ್ತಾರ, ಕಂಪ್ಲೀಟ್ ಶೋ ಕ್ಲೋಸ್ ಅಂತಾನ ಅರ್ಥ ಅಂತ. ಹಾಗಿದ್ರೆ ಇನ್ನೂ ಅವ್ರಿಗೆ ಬಾಗ್ಲು ಓಪನ್ ಇದೆ. ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದ್ರ ನಿರ್ಧಾರದ ಮೇಲೆ ಮುಂದಿನ ಡಿಸಿಷನ್ಗೆ ಹೋಗೋಣ ಅಂತ. ಸೊ ಹಾಗಾಗಿ ಹೋಟೆಲ್ಗೆ ಶಿಫ್ಟ್ ಮಾಡುವಂತಹ ಪ್ರಯತ್ನನ ಖಂಡಿತವಾಗ್ಲೂ ದಿವ್ಯಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಖಾಸಗಿ ಹೋಟೆಲ್ಗೆ ಎಲ್ಲ ಸ್ಪರ್ಧಿಗಳನ್ನು ಕೂಡ ರವಾನೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಎಲ್ಲರನ್ನೂ ಕೂಡ ಕಾರ್ಗೆ ಹತ್ತಿಸಿರುವಂಥದ್ದು. ಸುಮಾರು 10ಕ್ಕೂ ಹೆಚ್ಚು ಇನೋವಾ ಕಾರ್ಗಳು ಒಳಗಡೆ ಹೋಗಿವೆ. ಎಲ್ಲರನ್ನೂ ಕೂಡ ಕಾರ್ ಹತ್ತಿಸಿ ಎಲ್ಲರೂ ಕೂಡ ಒಂದೇ ಬಾರಿಗೆ ಖಾಸಗಿ ಹೋಟೆಲ್ಗೆ ಶಿಫ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಪೊಲೀಸ್ ಭದ್ರತೆಯಲ್ಲಿ ಎಲ್ಲ ಸ್ಪರ್ಧಿಗಳು ಕೂಡ ಖಾಸಗಿ ಹೋಟೆಲ್ಗೆ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸ್ಥಳೀಯ ಆಡಳಿತವೂ ಕೂಡ ಅವರಿಗೆ ಸಾಥನ್ನು ನೀಡಲಿದೆ. ಅವರೆಲ್ಲರನ್ನೂ ಕೂಡ ಸೇಫ್ ಆಗಿ ಹೋಟೆಲ್ಗೆ ಕರೆದುಕೊಂಡು ಹೋಗ್ಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಅವರೆಲ್ಲರನ್ನು ಕೂಡ ಹೋಟೆಲ್ಗೆ ತೆಗೆದುಕೊಂಡು ಹೋದ ಬಳಿಕ ಅಂದ್ರೆ ನಾಳೆ ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನ ಮಾಡಬೇಕು, ಈ ಒಂದು ಸೀಲ್ ಡೌನ್ಗೆ ಕಾನೂನು ಮೂಲಕ ಸ್ಟೇ ತರಬಹುದಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾರೆ. ಆಗೊಂದು ವೇಳೆ ಏನಾದರೂ ನಾಳೆ ಕೋರ್ಟ್ ಮೊರೆ ಹೋದ್ರೆ ಈ ಒಂದು ವಿಚಾರಕ್ಕೆ ಕೋರ್ಟ್ ಯಾವ ರೀತಿಯಾದಂತಹ ಒಂದು ಸ್ಟೇ ಕೊಡುತ್ತಾ ಅಥವಾ ಈ ಒಂದು ಸೀಲ್ ಡೌನ್ ಅನ್ನ ಮುಂದುವರಿಸ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ನಾಳಿನ ಕಾನೂನು ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಆಡಳಿತ ಮಂಡಳಿ ಹಾಗೂ ಒಂದು ಚಾನಲ್ನ ಮುಖ್ಯಸ್ಥರು ಕೂಡ ಇನ್ನೂ ಚರ್ಚೆಯನ್ನ ಮಾಡ್ತಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಯಾವುದೇ ರೀತಿಯ ಸೆಟ್ಗಳನ್ನ ಅಲ್ಲಿ ತೆಗೆದುಹಾಕಿಲ್ಲ. ಅಂದ್ರೆ ಕಂಪ್ಲೀಟ್ ಆದಂತ ಒಂದು ತಾಂತ್ರಿಕವಾದಂಥ ಒಂದು ಇನ್ಸ್ಟ್ರೂಮೆಂಟ್ಗಳಿದೆ, ಎಲ್ಲವೂ ಕೂಡ ಇನ್ನೂ ಅಲ್ಲೇ ಸೆಟಪ್ ಮಾಡಲಾಗಿದೆ. ಅವೆಲ್ಲವನ್ನು ಕೂಡ ಅಲ್ಲೇ ಬಿಟ್ಟು ಹೋಗಲಾಗಿದೆ. ಹಾಗಾಗಿ ಇನ್ನೊಂದು 2-3 ದಿನದಲ್ಲಿ ಕಾನೂನು ಹೋರಾಟದ ಮೂಲಕ ಮತ್ತೆ ಇಲ್ಲೇ ಇದೇ ಜಾಗದಲ್ಲಿ ಆ ಒಂದು ಶೂಟಿಂಗ್ ಅನ್ನ ಆರಂಭಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಲೆಕ್ಕಾಚಾರವನ್ನ ಇಟ್ಕೊಂಡಿರುವಂತದ್ದು. ಯಾಕಂದ್ರೆ ಏಕಾಏಕಿ ಬೇರೆ ಕಡೆ ಇಷ್ಟೊಂದು ದೊಡ್ಡ ಮಟ್ಟದ ಸೆಟಪ್ ಅನ್ನ ಮಾಡ್ಕೊಳ್ಳಾಗುವುದಿಲ್ಲ. ಯಾಕಂದ್ರೆ ಸಾಕಷ್ಟು 100ಕ್ಕೂ ಹೆಚ್ಚು ಕ್ಯಾಮ್ರಾಗಳಿರ್ತವೆ, ಬೇರೆ ಬೇರೆ ರೀತಿಯ ತಂತ್ರಜ್ಞಾನವನ್ನ ಅಲ್ಲಿ ಅಳವಡಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇದೇ ಜಾಗದಲ್ಲಿ ಇದನ್ನ ಶೂಟಿಂಗ್ ಅನ್ನ ಮುಂದುವರಿಸಬೇಕು ಅನ್ನೋ ಲೆಕ್ಕಾಚಾರವನ್ನ ಇಟ್ಕೊಂಡು ಇದೀಗ ಇಲ್ಲಿ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ದಿವ್ಯಾ.